ಕರ್ನಾಟಕದಿಂದ ನಾವು ಕೊಡ್ತಕ್ಕಂಥ ತೆರಿಗೆ 4.5 ಲಕ್ಷ ಕೋಟಿಗೂ ಹೆಚ್ಚು. 4.5 ಲಕ್ಷ ಕೋಟಿಗೂ ಹೆಚ್ಚು. ನಮಗೆ ವಾಪಸ್ ಬರ್ತಕ್ಕಂಥದ್ದು ಎಷ್ಟಪ್ಪ ಅಂತಂದ್ರೆ 65,000 ಕೋಟಿ ರೂಪಾಯಿ ನಮ್ಮಿಂದ ತೆರಿಗೆ ನಾವು ಕೊಡ್ತಕ್ಕಂಥದ್ದು ಕೇಂದ್ರಕ್ಕೆ 4.5 ಲಕ್ಷ ಕೋಟಿ. ನಮಗೆ ಕೇಂದ್ರದಿಂದ ನಮ್ಮ ಪಾಲು ಬರ್ತಕ್ಕಂಥದ್ದು, ತೆರಿಗೆ ಪಾಲು ಬರ್ತಕ್ಕಂಥದ್ದು 65,000 ಕೋಟಿ ರೂಪಾಯಿ. 100 ರೂಪಾಯಿ ಕೊಟ್ರೆ ನಾವು ತೆರಿಗೆ ರೂಪದಲ್ಲಿ ನಮಗೆ ವಾಪಸ್ ಬರ್ತಕ್ಕಂಥದ್ದು ಬರೀ 15 ರೂಪಾಯಿಗಳು ಮಾತ್ರ. ಇದನ್ನ ಅರ್ಥ ಮಾಡ್ಕೋಬೇಕಲ್ಲ. ಯಾವತ್ತಾದ್ರೂ ಕೂಡ ಜೆಡಿಎಸ್ನ ಬಿಜೆಪಿಯ ಲೋಕಸಭಾ ಸದಸ್ಯರು ಇದನ್ನ ಕೇಳಿದಾರ? ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ, ಅನ್ಯಾಯ ಆಗ್ತಾ ಇದೆ. ಈ ಅನ್ಯಾಯವನ್ನು ಸರಿಪಡಿಸಿ ಇವ್ರಿಗೆ ಯಾರಿಗೂ ಕೂಡ ನರೇಂದ್ರ ಮೋದಿ ಅವರ ಎದುರುಗಡೆ ನಿಂತ್ಕೊಳ್ಳಿಕ್ಕೆ ಧೈರ್ಯ ಇಲ್ಲ. ನಡುಕ್ತಾರೆ, ಗಡ 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 ಅಂತ ನಡುಕ್ತಾರೆ. ಯಾಕೆ ಕೇಳಲ್ಲ? ಇದು ಕರ್ನಾಟಕಕ್ಕೆ ಮಾಡ್ತಕ್ಕಂಥ ದ್ರೋಹ ಅಲ್ವಾ? ಕರ್ನಾಟಕ ರಾಜ್ಯಕ್ಕೆ ಮಾಡ್ತಕ್ಕಂಥ ದ್ರೋಹ ಅಲ್ವಾ? ಕನ್ನಡಿಗರಿಗೆ ಮಾಡ್ತಕ್ಕಂಥ ದ್ರೋಹ ಅಲ್ವಾ? ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ನೀವು ಇಷ್ಟೊಂದು ಜನ ಬಿಜೆಪಿಯವರು ಹೇಳ್ತಿರಲ್ಲ, ಯಾವತ್ತಾದ್ರೂ ಕೂಡ ಕುಮಾರಸ್ವಾಮಿ ಯಾವತ್ತಾದ್ರೂ ಇದನ್ನ ರೈಸ್ ಮಾಡಿದಾರ ಕ್ಯಾಬಿನೆಟ್ ನಲ್ಲಿ ಅಥವಾ ಪಾರ್ಲಿಮೆಂಟ್ ನಲ್ಲಿ? ಲೋಕಸಭಾ ಸದಸ್ಯರು, ಬಿಜೆಪಿ ಲೋಕಸಭಾ ಸದಸ್ಯರು ಮಾಡಿದಾರ? ಬಸವರಾಜ ಬೊಮ್ಮಾಯಿ ಮಾಡಿದಾರ? ಜೋಶಿ ಮಾಡಿದಾರ? ಯಾರು ಮಾಡಿಲ್ಲ. ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ. ಇವತ್ತು ನಾವು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ರೆ ಅದು ಈಗಾಗಲೇ ಖರ್ಗೆ ಅವರು ಹೇಳಿದ್ರು, ನಮಗಲ್ಲ, ನಮ್ಮ ಮನೆಗಲ್ಲ, ಡಿ ಕೆ ಶಿವಕುಮಾರ್ ಮನೆಗಲ್ಲ, ಅಥವಾ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ಮಿನಿಸ್ಟರ್ಗಳು, MLAಗಳು, MLCಗಳು ಅವ್ರ ಮನೆಗಲ್ಲ. ಇದು ನಾವು ಕೊಟ್ಟಿರ್ತಕ್ಕಂಥದ್ದು ಈ ರಾಜ್ಯದ ಬಡವರಿಗೆ. ಅದರಲ್ಲಿ ಯಾವುದೇ ಧರ್ಮ ಇಲ್ಲ, ಯಾವುದೇ ಜಾತಿ ಇಲ್ಲ, ಯಾವುದೇ ಪಕ್ಷ ಇಲ್ಲ. ನಿಮಗೆ ನಾಚಿಕೆ ಆಗಲ್ವಾ? ಬಿಜೆಪಿಯವರಿಗೆ, JDSನವರಿಗೆ ನಾಚಿಕೆ ಆಗಲ್ವಾ? ನಿಮ್ಮ ಪಕ್ಷಕ್ಕೆ ಬೆಂಬಲ ಕೊಟ್ಟಿರ್ತಕ್ಕಂಥವರಿಗೆ, ಅವರ ಬಡವರು ಇದ್ದಾರಲ್ಲ ನಿಮ್ಮ ಪಕ್ಷದಲ್ಲಿ, ಆ ಬಡವರಿಗೂ ಕೂಡ ನಾವು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದೇವೆ. ಬರೀ ಕಾಂಗ್ರೆಸ್ಗಲ್ಲ, JDSನವ್ರಿಗೂ ಕೂಡ ಕೊಟ್ಟಿದ್ದೇವೆ, ಬಿಜೆಪಿಯವ್ರಿಗೂ ಕೂಡ ಕೊಟ್ಟಿದ್ದೇವೆ, ಕಾಂಗ್ರೆಸ್ನವ್ರಿಗೂ ಕೂಡ ಕೊಟ್ಟಿದ್ದೇವೆ, ಯಾವುದೇ ಪಕ್ಷಕ್ಕೆ ಸೇರದಿದ್ದವ್ರಿಗೂ ಕೂಡ ಕೊಟ್ಟಿದ್ದೇವೆ. ಇಂಥ ಜಾತಿ ಅಂತ ಕೊಟ್ಟಿಲ್ಲ, ಇಂಥ ಧರ್ಮ ಅಂತ ಕೊಟ್ಟಿಲ್ಲ, ಇಂಥ ಪಕ್ಷ ಅಂತ ಕೊಟ್ಟಿಲ್ಲ. ಎಲ್ಲ ಜಾತಿಯವರಿಗೆ, ಎಲ್ಲ ಪಕ್ಷದವರಿಗೆ, ಬಡವರಿಗೆ ಕೊಟ್ಟಿರ್ತಕ್ಕಂಥದ್ದು. ನಿಮಗೆ ನಾಚಿಕೆ ಆಗಬೇಕು. ನಮ್ಮ ಈ ಗ್ಯಾರಂಟಿ ಯೋಜನೆಗಳನ್ನು ನರೇಂದ್ರ ಮೋದಿ ಅವರು ರಾಜಸ್ಥಾನದಲ್ಲಿ ವಿರೋಧ ಮಾಡಿದ್ರು. ರಾಜಸ್ಥಾನದಲ್ಲಿ ಇದನ್ನು ಘೋಷಣೆ ಮಾಡಿದಾಗ ವಿರೋಧ ಮಾಡಿದ್ರು. ಏನಂತ ವಿರೋಧ ಮಾಡಿದ್ರು? ಕರ್ನಾಟಕ ರಾಜ್ಯ ದಿವಾಳಿ ಆಗ್ಬಿಡ್ತದೆ, ಈ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಸುಮಾರು 55,000 ಕೋಟಿ ರೂಪಾಯಿ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚಾಗ್ತದೆ. 2 ವರ್ಷದಿಂದ ಯಶಸ್ವಿಯಾಗಿ ಜಾರಿ ಕೊಟ್ಟಿದ್ದೀವಿ. ಮೊನ್ನೆ ಶಕ್ತಿ ಯೋಜನೆ ಈಗ 1 ವಾರ ಆಯಿತು. ನಾನು ಇಲ್ಲಿವರೆಗೆ ಈ ಶಕ್ತಿ ಯೋಜನೆ ಜಾರಿ ಆದ ಮೇಲೆ 500 ಕೋಟಿ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ. ನಾನು ಈಗ 1 ವಾರದ ಹಿಂದೆ 500 ಕೋಟಿ
ಟಿಕೆಟ್ ಅನ್ನ ಕೊಟ್ಟಿದ್ದೇನೆ. ಮಹಿಳೆಗೆ, ಪ್ರಯಾಣಿಕರಿಗೆ 500 ಕೋಟಿ ಟಿಕೆಟ್ ಅನ್ನು ಕೊಟ್ಟಿದ್ದೇನೆ. ನೀವು ಯಾವನಾರು ಮಾಡಿದ್ರ? ಇವತ್ತು ಮಹಿಳೆಯರೆಲ್ಲ ಖುಷಿಯಾಗಿದ್ದಾರೆ, ಬಡವರೆಲ್ಲ ಖುಷಿಯಾಗಿದ್ದಾರೆ, ದಲಿತರೆಲ್ಲ ಖುಷಿಯಾಗಿದ್ದಾರೆ, ಹಿಂದುಳಿದವರೆಲ್ಲ ಖುಷಿಯಾಗಿದ್ದಾರೆ, ಅಲ್ಪಸಂಖ್ಯಾತರೆಲ್ಲ ಖುಷಿಯಾಗಿದ್ದಾರೆ. ನಿಮಗೆ ಹೊಟ್ಟೆ ಉರಿ ಇದೆಯಲ್ಲ, ಈ ದ್ವೇಷ ಇದೆಯಲ್ಲ, ರಾಜಕೀಯ ದ್ವೇಷ, ನಾನು ಇವತ್ತು ಅವ್ರಿಗೆ ಹೇಳ್ತೀನಿ, ಈ ದ್ವೇಷವನ್ನ ಬಿಡಿ, ಹೊಟ್ಟೆ ಉರಿಯನ್ನ ಬಿಡಿ, ಮತ್ಸರವನ್ನ ಬಿಡಿ, ರಾಜಕೀಯವಾಗಿ ಮಾತಾಡಿ. ನಾನು ಹೇಳ್ತಕ್ಕಂಥದ್ದು ಸುಳ್ಳಾದರೆ ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕಿದೆ ನಿಮಗೆ. ಅಸೆಂಬ್ಲಿನಲ್ಲಿ ಹೇಳಿದ್ದೀನಿ, ಹೊರಗಡೆ ಹೇಳಿದ್ದೀನಿ, ಎಲ್ಲ ಕಡೆಗಳಲ್ಲಿ ಹೇಳ್ತಾ ಇದ್ದೀನಿ. ನೀವು ಇದ್ರೆ ಪ್ರಶ್ನೆ ಮಾಡಬೇಕು. ದಾಖಲಾತಿಗಳ ಮೂಲಕ ಸಿದ್ದರಾಮಯ್ಯ ಹೇಳೋದು ಸರಿ ಇಲ್ಲ ಅಂತಕ್ಕಂಥ ಈ ಮಾತನ್ನ ಹೇಳಬೇಕಾಗ್ತದೆ. ಈ ದೇಶದಲ್ಲಿ ಅಸಮಾನತೆ ನಿರ್ಮೂಲನೆ ಆಗಬೇಕಲ್ಲ. ಬಡವ ಬಲ್ಲಿದ ಸುಮಾರು 90% ಜನ ಶೂದ್ರ ವರ್ಗದವರು ಇರ್ತಕ್ಕಂಥದ್ದು, 10% ಜನ ಮಾತ್ರ ಮೇಲ್ವರ್ಗದವರು ಇರ್ತಕ್ಕಂಥದ್ದು, ಶ್ರೀಮಂತರು ಇರ್ತಕ್ಕಂಥದ್ದು. ಈ 90% ಜನ ರಾಜಕೀಯ ಮೇಲಕ್ಕೆ ಬರಬೇಕಾ ಬೇಡ? ಅವರು ಸಾಮಾಜಿಕವಾಗಿ, ಆರ್ಥಿಕವಾಗಿ ಅವರಿಗೆ ಶಕ್ತಿ ತುಂಬಬೇಕಾ ಬೇಡ? ನೀವು ಯಾವಾಗಲೂ ಕೂಡ ಈ ಬಿಜೆಪಿ ಅವರು ಇದ್ದಾರಲ್ಲ, ನರೇಂದ್ರ ಮೋದಿ ಅವರು ಇದ್ದಾರಲ್ಲ, 10% ಜನರ ಪರವಾಗಿ ಮಾತ್ರ ಮಾತಾಡೋದು, ಅವ್ರಿಗೆ ಮಾತ್ರ ಕೆಲಸ ಮಾಡೋದು, ಅವರಿಗೆ ಎಲ್ಲ ರೀತಿಯಲ್ಲೂ ಕೂಡ ತೆರಿಗೆಗಳನ್ನು ಕಡಿಮೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಆದರೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಬಡವರಿಗೆ, ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ ಇವರೆಲ್ಲರೂ ಕೂಡ ಮುಖ್ಯವಾಹಿನಿಗೆ ತರಬೇಕು ಅಂತ ಪ್ರಯತ್ನವನ್ನ ಮಾಡ್ತೀವಿ. ಯಾಕೆಂದರೆ ನಾವು ಬಸವಣ್ಣವರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು, ಬುದ್ಧನ ತತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು, ಅಂಬೇಡ್ಕರ್ ಅವರ ತತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು, ನಾವು ಗಾಂಧಿ ತತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು, ಇದು ಆಗಬೇಕು. ಇಲ್ಲದೆ ಹೋದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು, ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಅದು ಯಶಸ್ವಿ ಆಗ್ಬೇಕು.